ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಬಗ್ಗೆ KA ಕಡೆಯಿಂದ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಸೊ ಈ ಒಂದು ಮಾರ್ಕ್ಸ್ ಎಂಟ್ರಿ ಅಪ್ಡೇಟ್ ನೋಡಿದ್ದ ಆದಮೇಲೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆದರೆ ಇದೆ. ನಾವು ಡ್ರಾಪರ್ ಸ್ಟೂಡೆಂಟ್ಸು, ನಾವೇನಾದರೂ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾ, ಇಲ್ಲ ಅಂತಂದರೆ ನಾವು ಈ ವರ್ಷ ಪಾಸ್ ಆಗಿರೋವಂಥವ್ರು ನಾವು ಮಾರ್ಕ್ಸ್ ಎಂಟ್ರಿನ ಮಾಡಬೇಕಾ ಏನು ಅಂತ ಹೇಳಿಬಿಟ್ಟು. ಸೊ ಏನಿದು ಅಪ್ಡೇಟು, ಯಾರೆಲ್ಲ ಕಂಪಲ್ಸರಿ ಮಾಡಬೇಕು, ಯಾರಾದರೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, KCET 2026 ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ಯಾರೆಲ್ಲ KCET ಎಕ್ಸಾಮನ್ನು ಬರೆದಿದ್ದೀರಾ, ನೀವು ಎಕ್ಸಾಮನ್ನು ಬರೆದಿದ್ದ ಆದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ ಏನು ಅನೌನ್ಸ್ ಆಗಬೇಕು. ಈ ಒಂದು ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ 50% ಆಫ್ ದಿ ಥಿಯರಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ನಿಮ್ಮ ಒಂದು KCET ರ್ಯಾಂಕಿಂಗನ್ನು ಆದರೆ ಅನೌನ್ಸ್ ಮಾಡುವಂಥದ್ದು. ಸೊ ಈ ಒಂದು KCET ಎಕ್ಸಾಮನ್ನು ಈಗ ಬೇರೆ ಬೇರೆ ಬೋರ್ಡ್ ಸ್ಟೂಡೆಂಟ್ಸು ಎಲ್ಲರೂ ಸಹ ಬರೆದಿರ್ತಾರೆ. ಅದು CBSE ಆಗಿರ್ಬೋದು, ಇಲ್ಲ ಅಂತಂದರೆ CICSE ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಆಗಿರ್ಬೋದು. ಈ ವರ್ಷ ಸೆಕೆಂಡ್ PUC ಪಾಸ್ ಆಗಿರುವಂಥ ಸ್ಟೂಡೆಂಟ್ಸು KCET ಎಕ್ಸಾಮನ್ನು ಬರೆದಿರ್ತಾರೆ. ಜೊತೆಗೆ ಲಾಸ್ಟ್ ಇಯರ್ಸಲ್ಲಿ ಒಂದು ಸೆಕೆಂಡ್ PUC ಪಾಸ್ ಆಗಿರುವಂಥ ಸ್ಟೂಡೆಂಟ್ಸನ್ನು KCET ಎಕ್ಸಾಮ್ಸನ್ನು ಬರೆದಿರ್ತಾರೆ. ಬಟ್ ಇದೀಗ KA ಕಡೆಯಿಂದ ಬಂದಿರುವಂತಹ ವೆರಿ ಇಂಪಾರ್ಟೆಂಟ್ ಅಪ್ಡೇಟು. ಮೊದಲಿಗೆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. UGCET 2026 2026ಕ್ಕಿಂತ ಮೊದಲು ಸೆಕೆಂಡ್ PUC ಪೂರ್ಣಗೊಳಿಸಿದ CBSE CICSE ಮತ್ತು ಇತರ ರಾಜ್ಯ ಮಂಡಳಿಗಳಿಗೆ ಆಟೋ ಪಿಚಿಂಗ್ ಅಂಕಗಳಿಗೆ ಲಾಗಿನ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಇದೇನು ಅಂತ ಅಂದರೆ ಬೇರೆ ಒಂದು ಸ್ಟೇಟ್ ಬೋರ್ಡಲ್ಲಿ ಓದಿರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಇಲ್ಲಿ ಬಂದುಬಿಟ್ಟು CBSE ಬೋರ್ಡು, ಇಲ್ಲ ಅಂತಂದರೆ CICSE ಬೋರ್ಡ್ ಅವರು ಆಗಿರ್ಬೋದು. ಈ ಒಂದು ಬೋರ್ಡಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂತ ಅಂದರೆ 2026ಕ್ಕಿಂತ ಮುಂಚೆ ಅಂದರೆ ನೀವು 2025 ಆಗಿರ್ಬೋದು, ಇಲ್ಲ ಅಂತಂದರೆ 2024 ಆಗಿರ್ಬೋದು, ನೀವೇನಾದರೂ ಸೆಕೆಂಡ್ PUC ಪಾಸ್ ಆಗಿದ್ದರೆ ನೀವು ಕಂಪಲ್ಸರಿ ಇದಕ್ಕೆ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಡೀಟೇಲ್ಸನ್ನು ಆದರೆ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಕೊಟ್ಟಾಗ ಅಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಮಾರ್ಕ್ಸ್ ಏನಿದೆ ಅದು ಬಂದುಬಿಟ್ಟು ಔಟ್ ಆಫ್ ಹೆಚ್ಚು ಆದರೆ ಆಗುತ್ತೆ. ಬಟ್ ಇಲ್ಲಿ ಸ್ಟೂಡೆಂಟ್ಸು ಯಾರಾದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ನಮಗೇನಿದೆ, ಸೊ ಈ ಒಂದು KSEAB ಕರ್ನಾಟಕ ಸ್ಟೇಟ್ ಬೋರ್ಡ್ ಏನಿದೆ, ಈ ಒಂದು ಬೋರ್ಡ್ ಸ್ಟೂಡೆಂಟ್ಸಲ್ಲಿರುವಂಥ ಸ್ಟೂಡೆಂಟ್ಸು ನೀವು ರಿಪೀಟರ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಈ ವರ್ಷ ಸ್ಟಡಿ ಮಾಡಿರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಯಾರೂ ಸಹ ಈ ಒಂದು ಲಿಂಕ್ ಮುಖಾಂತರ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ KA ಅವರು ಏನು ಮಾಡ್ತಾರೆ ಅಂತ ಅಂದರೆ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಬೋರ್ಡ್ದು ಡೈರೆಕ್ಟಾಗಿ ಅಲ್ಲಿ KSEB ಅವರ ಒಂದು ಅಫಿಷಿಯಲ್ ವೆಬ್ಸೈಟಿಂದ ನೀವು ಒಂದು ಮಾರ್ಕ್ಸ್ ಎಲ್ಲನೂ ಏನು ಅಲ್ಲಿ ಎಂಟ್ರಿ ಆಗಿರುತ್ತೆ ಅದರ ಒಂದು ರೆಕಾರ್ಡನ್ನು ಇವ್ರು ತಗೋತಾರೆ. ನೀವು ಯಾವುದೇ ಥರದ ಒಂದು ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರು ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ KSEB ಬೋರ್ಡ್ ಅವರು ಯಾರಿದ್ದಾರೆ ಇವ್ರು ಬಂದುಬಿಟ್ಟು ಇಲ್ಲಿ ಯಾವುದೇ ಥರದ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು, ಸರ್ ನಾನು ಡ್ರಾಪರ್ ಸ್ಟೂಡೆಂಟು ಸರ್, ಕರ್ನಾಟಕ ಸ್ಟೇಟ್ ಬೋರ್ಡು, ನನಗೇನಾದರೂ ಇಲ್ಲಿ ಪ್ರಾಬ್ಲಮ್ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಆಟೋಮೆಟಿಕ್ಕಾಗಿ ಡೀಟೇಲ್ಸನ್ನು ತೊಗೊಂಡಿರ್ತಾರೆ. ನೀವು ಯಾವುದೇ ಥರದ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಲಿಂಕ್ ಮುಖಾಂತರ ಹೋಗಿ ನೀವು ಎಂಟ್ರಿ ಮಾಡೋದಕ್ಕೆ ಹೋದ್ರೂ ಅಲ್ಲಿ ಮಾರ್ಕ್ಸ್ ಎಂಟ್ರಿ ಅನ್ನುವಂಥದ್ದು ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಯಾರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮತ್ತೆ ಹೇಳ್ತಿದ್ದೀನಿ, ರಿಪೀಟರ್ ಆಗಿರ್ಬೋದು, ಇಲ್ಲ ಅಂತಂದರೆ ಪ್ರೆಷರ್ ಆಗಿರ್ಬೋದು. ಬಟ್ ಇಲ್ಲಿ ಯಾರು ಕಂಪಲ್ಸರಿ ಮಾಡಬೇಕು ಅಂತ ಅಂದರೆ 2026ಕ್ಕಿಂತ ಮುಂಚೆ ಯಾರಾದರೂ PUC ಪಾಸ್ ಆಗಿರ್ತಾರೆ, CBSE ಬೋರ್ಡ್ ಅವರು ಆಗಿರ್ಬೋದು, ಇಲ್ಲ ಅಂತ ಅಂದರೆ CICSE ಬೋರ್ಡ್ ಅವರು ಆಗಿರ್ಬೋದು, ಇಲ್ಲ ಅಂತಂದರೆ ಇತರ ರಾಜ್ಯ ಮಂಡಳಿಗಳಿಗೆ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಇಂತಹ ಸ್ಟೂಡೆಂಟ್ಸು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಜಸ್ಟ್ ಇದರ ಮೇಲೆ ಲಾಗಿನ್ ಆಗಿ ಇಲ್ಲೇನು ಡೀಟೇಲ್ಸ್ ಕೊಡುತ್ತೆ ಆ ಒಂದು ಡೀಟೇಲ್ಸನ್ನು ಕೊಟ್ಟರೆ ಡಿಜಿಲಾಕರ್ ಮುಖಾಂತರ ಅಲ್ಲಿ KAಗೆ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗುವಂಥದ್ದು. ಈಗ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವರು ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಮೆನ್ಷನ್ ಆಗಿರುವಂತಹ CBSE ಆ್ಯಂಡ್ ಆಗಿನೂ ಸಹ CICSE ಬೋರ್ಡ್ ಏನಿದೆ, ಇಂತಹ ಸ್ಟೂಡೆಂಟ್ಸು ನೀವು ಮಾರ್ಕ್ಸ್ ಎಂಟ್ರಿನ ಕಂಪಲ್ಸರಿ ಮಾಡಬೇಕು. ಇಲ್ಲಿ ಯಾರಾದರೆ 2026ಕ್ಕಿಂತ ಮುಂಚೆ ಪಾಸ್ ಆಗಿರ್ತಾರೆ ಸೆಕೆಂಡ್ PUC, ನೀವು ಇಲ್ಲ ಅಂತಂದರೆ ನಿಮ್ಮ ಒಂದು ರಿಸಲ್ಟ್ ಬರುವಂಥದ್ದು ಹೋಲ್ಡ್ ಆಗುತ್ತೆ. ನೀವು ಹಾಗಾಗಿ ಸ್ಟೂಡೆಂಟ್ಸ್ ಹೋಗಿ ಕಂಪಲ್ಸರಿ ಈ ಒಂದು ಕೆಲಸ ಅನ್ನಾದರೆ ಮಾಡಿ. ಓಕೆನಾ. ಇದು ಈಗ KCET 2026 KA ಅವರ ಕಡೆಯಿಂದ ಇರುವಂತಹ ಒಂದು ಅಫಿಷಿಯಲ್ ಲೇಟೆಸ್ಟ್ ಅಪ್ಡೇಟ್ ಆದರೆ ಆಗಿರುತ್ತೆ. ಮುಂದೆ ಎಲ್ಲ ಥರದ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಪ್ರತಿನಿತ್ಯನೂ KCET 2026 ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ಚಾನಲ್ಗೆ ಈ ಕೂಡಲೇ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.